ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೂ ಕೂಡ ಯತೀಂದ್ರ ಅವರ ಹೇಳಿಕೆ ತಲುಪಿದೆ. ಸಿಎಂ ಪುತ್ರ ಯತೀಂದ್ರ ಅವರಿಗೂ ನೋಟಿಸ್ ಕೊಡಲಿದೆಯಾ ಶಿಸ್ತು ಸಮಿತಿ ಎನ್ನುವಂತ ಪ್ರಶ್ನೆ ಸಿಎಂ ಪುತ್ರನ ವಿರುದ್ಧ ರಾಜ್ಯ ಕಾಂಗ್ರೆಸ್ನಿಂದ ಹೈಕಮಾಂಡ್ಗೆ ವರದಿ ಹೋಗಿದೆ. ಯತೀಂದ್ರ ಸಿದ್ದರಾಮಯ್ಯ ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಶಾಸಕರಿಗೆ ನೋಟಿಸ್ ಕೊಟ್ಟಂತೆ ಯತೀಂದ್ರ ಅವರಿಗೂ ಕೂಡ ನೋಟಿಸ್ ಕೊಡಿ, ಡಾಕ್ಟರ್ ಯತೀಂದ್ರ ಅವರ ಹೇಳಿಕೆಗೆ ಕಡಿವಾಣ ಹಾಕಿ ಅಂತ ಕೆಲ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಸಿಎಂ ಮಕ್ಕಳಿಗೆ ನೋಟಿಸ್ ಕೊಡಲ್ವಾ ಅಂತ ಬಸವರಾಜ್ ಶಿವಗಂಗಾ ಪ್ರಶ್ನಿಸಿದ್ರು. ಯತೀಂದ್ರ ಅವರಿಗೆ ನೋಟಿಸ್ ನೀಡಿದರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಜುಗರ ಆಗುತ್ತೆ. ನೋಟಿಸ್ ಹಂತಕ್ಕೆ ಹೋಗೋದನ್ನು ತಡೆಯೋದಕ್ಕೆ ಸಿಎಂ ಬಣ ಪ್ರಯತ್ನ ಮಾಡ್ತಾ ಇದೆ. ಉಳಿದವರಿಗೆ ನೋಟಿಸ್ ಕೊಡ್ತೀರಿ, ಯತೀಂದ್ರ ಅವರಿಗೆ ಯಾಕೆ ನೋಟಿಸ್ ಕೊಡಲ್ಲ ಅನ್ನುವಂಥ ವಾದ ಅಥವಾ ಆ ರೀತಿಯ ಒತ್ತಾಯ ಕಾಂಗ್ರೆಸ್ನ ಒಳಗೆ ಕೇಳಿ ಬರ್ತಾ ಇದೆ. ಅವರಿಗೊಂದು ನ್ಯಾಯ, ಉಳಿದವರಿಗೊಂದು ನ್ಯಾಯನಾ ಅನ್ನೋ ಪ್ರಶ್ನೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಮಾರುತೇಶ್ ರೆಡಿ ಇದ್ದಾರೆ. ಮಾರುತೇಶ್, ಪಕ್ಷದಲ್ಲಿ ಎಲ್ಲರೂ ಸಮಾನರು, ಕೆಲವರು ಮಾತ್ರ ಹೆಚ್ಚು ಸಮಾನರು ಅಂತ ಬರೋದಿಲ್ಲ. ಎಲ್ರಿಗೂ ನಿಯಮ ಒಂದೇ ಆಗುತ್ತೆ ಆಂತರಿಕವಾಗಿ. ಬಟ್ ಯತೀಂದ್ರ ವಿಚಾರದಲ್ಲಿ ಯಾಕೆ ಸಾಫ್ಟ್ ಕಾರ್ನರ್ ಇದೆ? ರಕ್ಷಿತ್, ಈಗ ಇದೇ ಪ್ರಶ್ನೆ ಕಾಂಗ್ರೆಸ್ ಅಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಇದೇ ಪ್ರಶ್ನೆ ಉದ್ಭವ ಆಗಿದೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡಿದಂಥವರಿಗೆ ನೋಟಿಸ್ ಕೊಡಲಾಗುತ್ತೆ. ಡಿ ಕೆ ಶಿವಕುಮಾರ್ ಸೂಚನೆ ಮೇರೆಗೆ ಕುಣಿಗಲ್ ಶಾಸಕರಿಗೂ ನೋಟಿಸ್ ಕೊಡಲಾಗಿತ್ತು, ಬಸವರಾಜ್ ಶಿವಗಂಗಾಗೂ ನೋಟಿಸ್ ಕೊಡಲಾಗಿತ್ತು, ಇಕ್ಬಾಲ್ ಹುಸೇನ್ಗೂ ನೋಟಿಸ್ ಕೊಡಲಾಗಿತ್ತು. ಅವರೆಲ್ಲ ನೋಟಿಸ್ ಕೊಟ್ಟ ಮೇಲೆ ಮೌನಕ್ಕೆ ಶರಣಾಗಿದ್ದರು ಮತ್ತು ಹೈಕಮಾಂಡ್ ಕೂಡ ಮಧ್ಯಪ್ರವೇಶ ಮಾಡಿ ವೇಣುಗೋಪಾಲ್ ಅವರೇ ವಾರ್ನಿಂಗ್ ಕೊಟ್ಟಿದ್ರು. ಅದರ ಮುಂದುವರಿದು ಕೂಡ ಯತೀಂದ್ರ ಸಿದ್ದರಾಮಯ್ಯನವರು ಪದೇ ಪದೇ ಈ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದು ಈಗ ಕಾಂಗ್ರೆಸ್ನಲ್ಲಿ ಗೊಂದಲ ಸೃಷ್ಟಿ ಮಾಡಲಿಕ್ಕೆ ಕಾರಣ ಆಗ್ತಾ ಇದೆ. ಅಂದರೆ ಸಿಎಂ ಪುತ್ರರಿಗೆ ಮಾತನಾಡಲಿಕ್ಕೆ ಮುಕ್ತವಾದ ಅವಕಾಶ ಇದೆ. ನಾವು ನಮ್ಮನ್ನು ಬೆಂಬಲಿಸುವಂಥ ನಾವು ಯಾರನ್ನ ಬೆಂಬಲಿಸ್ತೀವಿ ಅವ್ರ ಪರವಾಗಿ ಹೇಳಿಕೆ ಕೊಟ್ಟರೆ ನಮಗೆ ನೋಟಿಸ್ಗಳು ಬರುತ್ತೆ. ಯತೀಂದ್ರ ಸಿದ್ದರಾಮಯ್ಯನವರಿಗೆ ಯಾಕೆ ನೋಟಿಸ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ನೋಟಿಸ್ ಕೊಟ್ಟು ಅವರಿಗೂ ಕೂಡ ಎಲ್ಲರಿಗೂ ಶಾಸಕರಿಗೆ ಹೇಗೆ ನೋಟಿಸ್ ಕೊಡಲಾಗುತ್ತೋ ಅವರಿಗೂ ಒಂದು ನೋಟಿಸ್ ಕೊಡಿ ಎನ್ನುವಂಥ ಒಂದು ವರದಿ ಈಗ ಹೈಕಮಾಂಡ್ನ ಹಂತಕ್ಕೂ ಕೂಡ ತಲುಪಿದೆ. ಆದರೆ ಈ ಹೈಕಮಾಂಡ್ ಒಂದು ವೇಳೆ ಆ ನಿರ್ಧಾರಕ್ಕೆ ಮುಂದಾದರೆ ಅದು ಇನ್ನೊಂದು ಆಯಾಮದ ಸಂಘರ್ಷಕ್ಕೆ ಕಾರಣ ಆಗಬಹುದು ಅನ್ನುವ ಕಾರಣಕ್ಕಾಗಿ ಇಷ್ಟು ದಿನ ಹೈಕಮಾಂಡ್ ಸಹಿಸಿಕೊಂಡೇ ಬಂದಿದೆ. ಯಾಕೆಂದರೆ ಮುಖ್ಯಮಂತ್ರಿಗಳ ಪುತ್ರ ಈ ಹೇಳಿಕೆ ಕೊಡ್ತಾ ಇರೋದ್ರಿಂದ ನಾಳೆ ಯತೀಂದ್ರಗೆ ನೋಟಿಸ್ ಕೊಟ್ಟರೆ ಅದು ಮುಖ್ಯಮಂತ್ರಿಗಳಿಗೂ ಕೂಡ ಮುಜುಗರ ಆಗುವಂಥ ಪರಿಸ್ಥಿತಿ. ಹಾಗಾಗಿ ಹೈಕಮಾಂಡ್ ಯತೀಂದ್ರಗೆ ನೋಟಿಸ್ ಕೊಡುವಂಥ ವಿಚಾರದಲ್ಲಿ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇಲ್ಲ. ಆದರೆ ರಾಜ್ಯ ಕಾಂಗ್ರೆಸ್ ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ, ಶಾಸಕರು ಮಾತನಾಡಿದವರಿಗೆ ನೋಟಿಸ್ ಕೊಡುವಂಥವ್ರು ಸಿಎಂ ಪುತ್ರ ಮಾತನಾಡಿದ್ರು ಅವರಿಗೂ ನೋಟಿಸ್ ಕೊಡಬೇಕಲ್ಲ ಅನ್ನುವಂಥ ಆಗ್ರಹಗಳು ಶುರುವಾಗಿದೆ. ಇದೇ ಕಾರಣಕ್ಕಾಗಿ ಹೈಕಮಾಂಡ್ ಹಂತದಲ್ಲಿ ನೋಟಿಸ್ ಕೊಡುವಂಥ ತಯಾರಿಗಳಾಗ್ತಾ ಇದೆಯೋ ಏನೋ ಗೊತ್ತಿಲ್ಲ. ಅದನ್ನು ತಪ್ಪಿಸಬೇಕು ಅನ್ನುವ ಕಾರಣಕ್ಕಾಗಿಯೂ ಕೆಲವರು ದೆಹಲಿಗೆ ತಲುಪಿ ಅದನ್ನು ಆಗದೇ ಇರಿ ಅಂದರೆ ಯತೀಂದ್ರಗೆ ನೋಟಿಸ್ ನೀಡದೇ ಇರುವಂಥ ರೀತಿಯಲ್ಲೂ ಕೂಡ ತಡೆಯುವ ಪ್ರಯತ್ನಗಳನ್ನು ಕೂಡ ಮುಂದುವರಿಸಿದ್ದಾರೆ. ಹೀಗಾಗಿ ಒಂದು ವೇಳೆ ಯತೀಂದ್ರಗೆ ಏನಾದರೂ ನೋಟಿಸ್ ಕೊಟ್ಟರೆ ನಿಶ್ಚಿತವಾಗಿಯೂ ಈ ಒಂದು ಸಂಘರ್ಷ ಮತ್ತೊಂದು ಹಂತಕ್ಕೆ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಡ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆಗೆ ಹೈಕಮಾಂಡ್ನ ಶಿಸ್ತುಪಾಲನಾ ಸಮಿತಿಯೇ ಉತ್ತರ ಕೊಡಬೇಕಾಗುತ್ತೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.